ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹೇಳಿ ಹೊರಟಿರ್ತಕ್ಕಂಥ ಸುದ್ದಿ ಇದು ಎಂದೂ ಯಾರೂ ಕಂಡು ಕೇಳರಿದಂಥ ಸುದ್ದಿ ಮತ್ತು ಈ ರೀತಿಯಾಗಿ ಯಾರು ನಡೆದುಕೊಳ್ಳಲಿಕ್ಕಿಲ್ಲ ಅನ್ನುವಂಥ ಸುದ್ದಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ತಲುಪಿಸಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ, ಗರ್ವ ಪಡ್ತೀನಿ. ಇಂಥವರನ್ನೇ ನಾನು ಆಯ್ಕೆ ಮಾಡಿ ನನ್ನ ಸಂಚಿಕೆಗಳಲ್ಲಿ ಅವರನ್ನು ನಾನು ಮೇಲಿಂದ ಮೇಲೆ ಅಂಥ ಸಾಧಕರ ಪರಿಚಯವನ್ನು ಕೂಡ ಮಾಡಿಸ್ತಾ ಇರ್ತೀನಿ. ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಎಷ್ಟೇ ಶ್ರೀಮಂತರಿದ್ದರೂ ಕೂಡ ಅವರು 1 ರೂಪಾಯಿಯನ್ನು ಕೂಡ ಭಿಕ್ಷುಕರಿಗೆ ದಾನ ಧರ್ಮಗಳನ್ನು ಮಾಡೋದಿಲ್ಲ. ಅಂಥದ್ರಲ್ಲಿ ಇವತ್ತಿನ ಈ ಸಾಧಕಿಯರು ತಮ್ಮ ಇಡೀ ಜೀವಿತದುದ್ದಕ್ಕೂ ದುಡಿದ ಹಣವನ್ನು ದಾನದ ರೂಪವಾಗಿ ನೀಡ್ತಾ ಇರುವಂಥ ಒಂದು ಅಪರೂಪದ ಸಾಧನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತಿದ್ದೇನೆ. ಯಾಕಂದರೆ ಯಾರು ಎಲ್ಲೂ ಕಂಡು ಕೇಳರಿಯದ ಸಾಧಕಿಯ ಸಾಧನೆಯನ್ನು ಸಮಸ್ತ ಕನ್ನಡಿಗರೆಲ್ಲರೂ ಕೂಡ, ಅಷ್ಟೇ ಏಕೆ ಇಡೀ ಭಾರತ ದೇಶ, ಇಡೀ ವಿಶ್ವವೇ ಇವರನ್ನು ಗುರುತಿಸುವಂತಾಗಲಿ, ಇವರಂತೆಯೂ ಕೂಡ ಎಲ್ಲರೂ ಕೂಡ ನಡೆದುಕೊಳ್ಳುವಂತಾಗಲಿ, ಸಮಾಜಕ್ಕೆ ಇಂಥವರಿಂದ ಏನಾದರೂ ಕೊಡುಗೆಗಳು ನೀಡುವಂತಾಗಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಕನ್ನಡಿಗ ಚಾನಲ್ ವೈಟಿಯು ಬಯಸುತ್ತದೆ. ಯಾಕಂದರೆ ಇಂಥ ಸಾಧಕಿಯರು ತುಂಬ ಜನ ಇದ್ದಾರೆ. ಆದರೆ ಅವರೆಲ್ಲರೂ ಕೂಡ ಎಲೆಯ ಮರೆಯಲ್ಲಿರುವ ಮಲ್ಲಿಗೆ ಹೂವಿನಂತೆ ನಿತ್ಯ ಕಾಯಕವನ್ನು ಮಾಡ್ತಾ ತಮ್ಮ ಜೀವನವನ್ನು ಸವಿಸಿ ಸಮಾಜಕ್ಕೆ ಆದರ್ಶಪ್ರಾಯರಾಗಿ ಬೆಳಗಿ ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಿಸಿಕೊಂಡಿರ್ತಕ್ಕಂಥ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥ ಸಾಧಕರನ್ನು ಇವತ್ತು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಅಂಥ ಸಾಧಕರಲ್ಲಿ ಇವತ್ತು ನಿಜವಾಗಿಯೂ ಕೂಡ ಹೆಮ್ಮೆ ಪಡುವಂಥ ಸಾಧಕಿ ಇವರು. ಯಾಕಂದರೆ ಇವರ ಸಾಧನೆಯನ್ನು ಹಲವಾರು ಸಂದರ್ಭಗಳಲ್ಲಿ ನಾನು ನನ್ನ ಮನಸ್ಸಿನಲ್ಲಿ ಹುಟ್ಟುಕೊಂಡು ಇವರ ಬಗ್ಗೆ ಏನಾದರೂ ಒಂದು ಮಾಡಬೇಕು, ಒಂದು ಹಂಚಿಕೆಯನ್ನು ಮಾಡಬೇಕು ಅನ್ನುವಂಥ ಹಲವಾರು ದಿನಗಳ ಕನಸನ್ನು ಈ ಸಾಧಕಿಯ ಈ ಒಂದು ವರದಿಯನ್ನು ಸಮೀಕ್ಷೆ ಅಲ್ಲ, ಇದು ನಾನು ಪ್ರತ್ಯಕ್ಷವಾಗಿ ನೋಡಿದಂಥ ಒಂದು ಸತ್ಯ ಘಟನೆ. ಈ ಸತ್ಯ ಘಟನೆಯ ಮತ್ತು ಅವರ ಪಾದಕ್ಕೆ ನಾನು ನಮಸ್ಕರಿಸಿ, ಅವರ ಜೊತೆಗೆ ನಾನು ಮಾತನಾಡಿ, ಅವರ ಜೊತೆಗೆ ನಾನು ಆ ಸಮಾರಂಭದಲ್ಲಿ ಕುಳಿತುಕೊಂಡು ಮಾಡಿರ್ತಕ್ಕಂಥ ಈ ಒಂದು ಸತ್ಯವಾದ ಘಟನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವರು ಸಾಧನೆಯ ಶಿಖರವನ್ನೇರಿದ ವೀರ ಸಾಧಕಿ, ಶ್ರೇಷ್ಠ ಸಾಧಕಿ ಅಂತೇಳಿ ನಾವು ಹೇಳ್ಬೋದು. ಯಾಕಂದರೆ ಸಾಲುಮರದ ತಿಮ್ಮಕ್ಕನವರನ್ನು ಹಾಗೂ ಜೋಗತಿಯವರನ್ನು ಹಾಗೂ ಇನ್ನೂ ಹಲವಾರು ಜನ ಸಾಧಕರನ್ನು ನಾವು ನೋಡಿದ್ದೇವೆ ಹಾಗೂ ಅವರ ಸಾಧನೆಯನ್ನು ಕೂಡ ನಾವು ಕೇಳಿದ್ದೇವೆ. ಆದರೆ ನನ್ನ ಕಣ್ಣಾರೆ ನೋಡಿದ, ನನ್ನ ಕೈಯಾರೆ ಅವರ ಪಾದಸ್ಪರ್ಶ ಮಾಡಿ ಅವರಿಂದ ನಾನು ಆಶೀರ್ವಾದ ಪಡೆದಿರ್ತಕ್ಕಂಥ ಈ ಸಾಧಕಿಯನ್ನು ನನ್ನ ಜೀವನದ ಕೊನೆಯವರೆಗೂ ಕೂಡ ನಾನು ನೆನಪಿಸ್ಕೊಳ್ತಾ ಇರ್ತೀನಿ. ಇವರ ಆದರ್ಶದಲ್ಲಿಯೇ ಕೂಡ ನಾನು ಕೂಡ ಬಾಳಬೇಕನ್ನುವಂಥ ಒಂದು ಮನಸ್ಸನ್ನು ಕೂಡ ನಾನು ಮಾಡಿಕೊಂಡಿದ್ದೇನೆ. ಯಾಕಂದರೆ ಈ ಸಾಧಕಿ ಯಾವತ್ತೂ ಕೂಡ ಅಳಿಸಲಾರದ ಸಾಧನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಂಥ ಸಾಧಕಿಯನ್ನು ಇಡೀ ನಾಡಷ್ಟೇ ಏಕೆ ದೇಶವೇ ಗುರುತಿಸುವಂತಾಗಲಿ, ಇವರಿಗೂ ಸಿಗಬೇಕಾದ ಪುರಸ್ಕಾರಗಳ ಬಗ್ಗೆ ಇವರಿಗೇನು ಆಸೆ ಇಲ್ಲ. ಎಷ್ಟೋ ಜನರು ಪುರಸ್ಕಾರಗಳನ್ನು ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂಥ ಈ ಸಂದರ್ಭದಲ್ಲಿ ಇವರೇ ದುಡ್ಡನ್ನು ಸಮಾಜಕ್ಕಾಗಿ ನೀಡ್ತಿರ್ತಕ್ಕಂಥ ಹಲವಾರು ಉದಾಹರಣೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೀಡಬಲ್ಲೆ. ಹೀಗಿರುವಾಗ ಇವರಿಗೆ ಈಗ 16 ವರ್ಷಗಳ ಹಿಂದೆ ನಿವೃತ್ತಿಯಾಯಿತು. ಯಾಕಂದರೆ ಇವರು ನಿವೃತ್ತಿಯಾದ 16 ವರ್ಷಗಳ ಆದರೂ ಕೂಡ ಇವರು ತಮ್ಮ ಜೀವನದಲ್ಲಿ ತಾವು ಕೈ ನೆರವೇರಿಸಿಕೊಂಡು ಬಂದಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾನೆ ಬಂದಿದ್ದಾರೆ. ಯಾಕಂದರೆ ಇವರಿಗೆ ಯಾರೂ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ. ಇಂಥವರು ಸಮಾಜಕ್ಕೆ ಸ್ಫೂರ್ತಿ, ಸಮಾಜವೇ ನನ್ನ ಇಡೀ ಕುಟುಂಬ ಅನ್ನುವಂಥ ಭಾವನೆಯನ್ನು ಇವರು ತಿಳಿದುಕೊಂಡು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಶ್ರೇಷ್ಠ ಸಾಧಕಿಯರು. ಇಂಥ ಸಾಧಕಿಯ ಸಾಧನೆಯನ್ನು ಕನ್ನಡಿಗರು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಇಂಥ ಸಾಧಕಿಯರ ಮಧ್ಯದಲ್ಲಿ ಇದ್ದೇವಲ್ಲ, ಅದೇ ನಮ್ಮ ಪುಣ್ಯ ಅಂತೇಳಿ ನಾವು ಭಾವಿಸ್ಕೊಳ್ಬೇಕು. ಮತ್ತು ಇಂಥ ಸಾಧಕರ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಮುನ್ನಡೆಯುವಂಥ ನಿರ್ಣಯವನ್ನು ಕೂಡ ನಾವು ಕೈಗೊಳ್ಳೋಣ. ಯಾಕಂದರೆ ಶ್ರೀಮಂತರು
ಸಾಕಷ್ಟು ಕೋಟ್ಯಾಧಿಪತಿಗಳು, ಉದ್ಯಮಿಪತಿಗಳು ಸಾಕಷ್ಟು ಜನ ನಮ್ಮ ನಾಡಿನಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇಂಥ ಭಾವನೆಗಳು ಬಂದರೆ ನಾಡು ಹಾಗೂ ಸಮಾಜ ಸುಧಾರಣೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೂ ಕೂಡ ಅವರಿಗೆ ಒಂದು ರೂಪಾಯಿಯನ್ನು ಕೂಡ ಸಾರ್ವಜನಿಕರಿಗೆ, ಶಾಲೆಗಳಿಗೆ, ವಿದ್ಯಾರ್ಥಿಗಳಿಗೆ ನೀಡುವಂಥ, ದಾನವಾಗಿ ನೀಡುವಂಥ ಗುಣಗಳು ಇಲ್ಲ. ಅಂಥ ಸಂದರ್ಭದಲ್ಲಿ ಇವರು ದುಡಿದಂಥ ಜೀವಮಾನವಿಡೀ ದುಡಿದಂಥ ದುಡ್ಡನ್ನೇ ಇವರು ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಿರ್ತಕ್ಕಂಥ ಶ್ರೇಷ್ಠ ಸಾಧಕರು ಇವರು. ಇಂಥವರನ್ನು ನಾವು ಎಷ್ಟೊಂದು ನೆನಪಿಸಿಕೊಂಡ್ರೂ ಕೂಡ ಆ ಒಂದು ಸಾಧನೆಯ ಒಂದು ಅದಕ್ಕೇನಂತಾರಲ್ಲ, ಸೂಜಿ ಮುನೆಯಷ್ಟು ಕೂಡ ನಮ್ಮ ನೆನಪುಗಳು, ಅವರನ್ನು ನಾವು ಸ್ಮರಿಸೋದು ಕಡಿಮೆನೇ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಇಂಥ ಸಾಧಕಿ ಇವರೇ ನಿಜವಾದ ಸಾಧಕಿ. ಇಂಥ ಸಾಧಕರ ಗುಣಗಾನ ಮಾಡಬೇಕಾದಂಥ ಪ್ರತಿಯೊಬ್ಬರ ಕರ್ತವ್ಯ. ಆ ಗುಣಗಾನ ಮಾಡೋದು ತಪ್ಪೇನಲ್ಲ. ಆದರೆ ನಿಜವಾದ ಗುಣಗಾನ ಮಾಡಬೇಕಾದ್ರೆ ನಿಜವಾದ ಸಾಧಕರ ಗುಣಗಾನ ಮಾಡಬೇಕು. ಯಾಕಂದ್ರೆ ಸೂಜಿಯಷ್ಟು ದಾನ ಮಾಡಿ ದಬ್ಬಣದಷ್ಟು ಪ್ರಚಾರ ಕೈಗೊಳ್ತಿರ್ತಕ್ಕಂಥ ಇಂದಿನ ಸಂದರ್ಭದಲ್ಲಿ ಸಮಾಜದಲ್ಲಿ 100ಕ್ಕೆ 100ರಷ್ಟು ಕೊಡುಗೆಯನ್ನು ಸಮಾಜಕ್ಕೆ ನೀಡ್ತಿರ್ತಕ್ಕಂಥ ಈ ಸಾಧಕಿ ನಿಜಕ್ಕೂ ಕೂಡ ಶ್ರೇಷ್ಠ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಿಜಕ್ಕೂ ಕೂಡ ಇಂಥ ಸಾಧಕರ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಜೀವಿಸಿದ್ದೀವಲ್ಲ ಅನ್ನುವಂಥ ಒಂದು ಸಂತಸದ ಕ್ಷಣ ಇವತ್ತಿನ ಈ ಸಂಚಿಕೆಯಲ್ಲಿ ಮೂಡಿ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ನೋಡಿ. ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ನೀವು 100ಕ್ಕೆ 100 ಕನ್ನಡಿಗ ಚಾನಲ್ YT ನೋಡ್ತೀರಿ. ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಕೊರಗು ಕೂಡ ನನ್ನಲ್ಲಿದೆ. ಯಾಕಂದರೆ ನನಗೆ ಈಗಾಗಲೇ ಸಬ್ಸ್ಕ್ರೈಬ್ ಅಂತೂ ಸಾಕಷ್ಟಾಗಿದೆ. ಇನ್ನೂ ಹೆಚ್ಚಿನ ಒಂದು ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಕೂಡ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಹಾಗೂ ಇನ್ನೂ ಕೂಡ ಹೆಚ್ಚಿನ ಒಂದು ಸಾಧಕರ ಸಾಧನೆಯ ವಿವರಗಳನ್ನು ತಮ್ಮ ಮುಂದೆ ನಾನು ಇಡಲು ನನಗೂ ಕೂಡ ಒಂದು ಹುಮ್ಮಸ್ಸು ಬರುತ್ತದೆ ಅನ್ನುವಂಥ ಒಂದು ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡುವ ಮುಂದೆ ಹೇಳಬೇಕಾಗಿತ್ತು. ಆದರೂ ಕೂಡ ಈ ಸಂದರ್ಭದಲ್ಲಿ ತಮಗೆ ನೆನಪು ಮಾಡಿಕೊಡಲಿಕ್ಕೆ ನಾನು ಬಯಸ್ತೀನಿ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ. ನಾನು ಮಾತಾಡಿದ ವಿಷಯ ನಿಮ್ಮ ಮನ ಮುಟ್ಟುವಂತಿದ್ದರೆ, ಮುಟ್ಟದೇ ಇರತಕ್ಕಂಥ ಇದ್ದರೂ ಕೂಡ ನೀವು ನನಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ನನ್ನ ಈ ಸಂಚಿಕೆಯನ್ನು ಮುಂದುವರಿಸುತ್ತೇನೆ. ಇವತ್ತಿನ ಸಾಧಕಿ ಧಾರವಾಡದಲ್ಲಿ ಇರತಕ್ಕಂಥ ಒಬ್ಬ ಶ್ರೇಷ್ಠ ಸಾಧಕಿ. ಅವರೇ ಲೂಸಿ ಸಾಲ್ಡಾನಾ ನಿಜಕ್ಕೂ ಕೂಡ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ, ಅಂದರೆ ಈಗಿನ ಯರಗಟ್ಟಿ ತಾಲೂಕಿನ ಸೊಪ್ಪಟ್ಲ ಗ್ರಾಮದ ಹೆಮ್ಮೆಯ ಸೊಸೆ ಅಂತಲೇ ಹೇಳ್ಬೋದು. ಈ ಸೊಸೆ ಇವತ್ತು ನಮ್ಮ ಮುಂದೆ ಇದ್ದಾರಲ್ಲ, ನಾವೇ ಧನ್ಯರು ಅಂತೇಳಿ ಭಾವಿಸ್ತೀನಿ ನಾನು. ಇವರು ಚಿಕ್ಕವರಿದ್ದಾಗ, ಅಂದರೆ ಇವರು ಹುಟ್ಟಿನ ಬಗ್ಗೆಯೂ ಕೂಡ ನಾನು ಸ್ವಲ್ಪ ಹೇಳಲಿಕ್ಕೆ ಬಯಸ್ತೀನಿ. ಇವರ ಹುಟ್ಟು ಮಂಗಳೂರಿನಲ್ಲಾಯಿತು. ಆಮೇಲೆ ಇವರು 3 ವರ್ಷಗಳ ವಯಸ್ಸಿನಲ್ಲಿದ್ದಾಗ ಇವರ ತಂದೆ, ತಾಯಿ, ಸಹೋದರಿಯರೆಲ್ಲರೂ ಕೂಡಿಕೊಂಡು ಮುಂಬೈಗೆ ರೈಲಿನಲ್ಲಿ ತೆರಳುತ್ತಿರುವಾಗ ಈ ಬಾಲಕಿಗೆ, ಅಂದರೆ ಈ 3 ವರ್ಷದ ಬಾಲಕಿಗೆ ಹುಬ್ಬಳ್ಳಿಯ ಬಸ್ ನಿಲ್ದಾಣದಲ್ಲಿ ನೀರಡಿಕೆ ಆಯಿತಂತೆ. ಆ ನೀರಡಿಕೆ ಆದಾಗ ತಂದೆಗೆ ಹೇಳಿ ನೀರು ಕುಡಿದು ಬರ್ತೀನಿ ಅಂತ ಹೇಳಿ ಅವಳು ಇಳಿದು ನೀರು ಕುಡಿದು ವಾಪಸ್ ಬರುವಷ್ಟರಲ್ಲಿ ಟ್ರೈನ್ ಹೋಗಿಬಿಡ್ತು. ಆಗ ಅಳುತ್ತಾ ನಿಂತಂಥ ಈ ಒಂದು ಹುಡುಗಿಯನ್ನು ಅವರ ಪಾಲಕರು ಹೋಗಿಬಿಟ್ರು. ಇಂಥ ಸಂದರ್ಭದಲ್ಲಿ ಅಲ್ಲಿಯೇ ರೈಲ್ವೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ, ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ಅಲ್ಲಿಯ ಕೆಲಸಗಾರರು, ರೈಲ್ವೆ ಉದ್ಯೋಗಿಗಳು ಈ ಬಾಲಕಿಯನ್ನು ಕರೆದುಕೊಂಡು ಮನೆಗೆ ಹೋಗಿ ಅವಳ ಒಂದು ಯೋಗಕ್ಷೇಮವನ್ನು ವಿಚಾರಿಸಲಾಗಿ ಅವಳಿಗೆ ಕನ್ನಡವಂತೂ ಬರ್ತೇ ಇದ್ದಿಲ್ಲ. ಅವಳು ಮಲಯಾಳಂ ಮತ್ತು ಕೊಂಕಣಿ ಭಾಷೆ ಮಾತಾಡ್ತಿದ್ಲು, ಇಂಗ್ಲೀಷ್ ಮತ್ತು ಕೊಂಕಣಿ ಭಾಷೆ ಮಾತಾಡ್ತಿದ್ಲು. ಅವಳ ಕನ್ನಡ ಒಂದಿಷ್ಟು ಕೂಡ ಬರ್ತಿದ್ದಿಲ್ಲ. ಆ ಸಂದರ್ಭದಲ್ಲಿ ಏನಾದರಾಗಲಿ ಅಂಥೇಳಿ ಅವರ ಪಾಲಕರನ್ನು ಅವರು ಹುಡುಕಿದಾಗ ಪಾಲಕರು ಯಾರೂ ಕೂಡ ಈ ಮಗಳತ್ತ ನೋಡಲಿಲ್ಲ ಮತ್ತು ಈ ಮಗಳನ್ನು ಕರೆದುಕೊಂಡು ಹೋಗುವ ಪ್ರಯತ್ನವನ್ನೂ ಮಾಡಲಿಲ್ಲ. ಆಗಿರುವಾಗ 3 ಜನ ಸ್ನೇಹಿತರು, ಒಬ್ಬರು ಪಶ್ಚಿಮ ಬಂಗಾಳದವರು, ಮತ್ತೊಬ್ಬರು ಉತ್ತರ ಪ್ರದೇಶದವರು, ಮತ್ತೊಬ್ಬರು ಕನ್ನಡಿಗರೇ. ಅದು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸೊಪ್ಪಟ್ಲ ಗ್ರಾಮದವರು. ಅವರು ಮಹಾದೇವ್ ಮಡಿವಾಳರಂತ. ಈಗ ಸುಮಾರು 60 ವರ್ಷಗಳ ಹಿಂದೆಯೇ ಅವರು ತೀರ್ಕೊಂಡು ಹೋಗಿದ್ದಾರೆ. ಇವರು 3 ಜನ ಈ ಬಾಲಕಿಯನ್ನು ನೋಡ್ಕೊಳ್ತಾ ಇರುವಾಗ ಮಹಾದೇವ್ ಮಡಿವಾಳರಿಗೆ ಒಂದು ಆಲೋಚನೆ ಹುಟ್ಟುತ್ತೈತಿ. ಯಾಕಂದರೆ ಈ ಬಾಲಕಿ ಅನಾಥ ಬಾಲಕಿ ಆಗಬಾರ್ದು, ಇವಳಿಗೆ ಏನಾದರೂ ನಾವು ಜೀವನದಲ್ಲಿ ಮುಂದೆ ತರಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಇವಳನ್ನು ಅವರು ಮದುವೆಯಾಗಲು ಮನಸ್ಸು ಮಾಡ್ತಾರೆ.
ಯಾಕಂದ್ರೆ ಆಗ ಅವರಿಗೆ 21 ವರ್ಷ, ಈ ಹುಡುಗಿಗೆ ಕೇವಲ 3 ವರ್ಷ. ಇಂಥ ಸಂದರ್ಭದಲ್ಲಿ ಮದುವೆ ಮಾಡಿಕೊಂಡು ಈ ಒಂದು ಹುಡುಗಿಯನ್ನು ನೋಡ್ಕೊಳ್ತಾ ಇರುವಾಗ ಅವರಿಗೆ ಮುಂಬೈಗೆ ವರ್ಗಾವಣೆ ಆಗುತ್ತದೆ. ಆ ಮುಂಬೈಗೆ ವರ್ಗಾವಣೆ ಆಗುವ ಸಂದರ್ಭದಲ್ಲಿ ಅವರು ಮುಂಬೈಗೆ ಹೋಗುವ ತನ್ನ ಸ್ನೇಹಿತರಿಗೆ ಹೇಳ್ತಾರೆ, ಇಲ್ಲ ಇವಳಿಗೆ ವಿದ್ಯಾಭ್ಯಾಸ ಮಾಡಿಸ್ರಿ, ನಾನು ದುಡ್ಡು ಕಳಿಸ್ತೀನಿ ನಿಮಗೆ ಅಂತೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಒಪ್ಕೋತಾರೆ, ಅವರ ಸ್ನೇಹಿತರು. ಹೀಗೆ ಮಾಡುವಾಗ ಪ್ರತಿಯೊಬ್ಬರು ಕೂಡ ಹೀಗೆ ಮಾಡ್ತಾ ಅವಳನ್ನು B.Ed ಮಾಡಿಸ್ತಾರೆ, MA ಮಾಡಿಸ್ತಾರೆ, B.Ed ಮಾಡಿಸ್ತಾರೆ. ಹೀಗೆ ಮಾಡಿಸಿ ಅವಳಿಗೆ ಒಂದು ಕಾಯಕಲ್ಪವನ್ನು ನೀಡ್ತಾರೆ. ಆ ಮದುವೆ ಮಾಡಿಕೊಂಡಂಥ ಆ ಮಹಾದೇವ್ ಮಡಿವಾಳರವರು ಇಲ್ಲಿಂದ ಮದುವೆ ಮಾಡಿಕೊಂಡು 10 ತಿಂಗಳಲ್ಲಿಯೇ ಮುಂಬೈನಲ್ಲಿ ಕೊನೆಯುಸಿರೆಳಿತಾರೆ. ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಳ್ತಾರೆ. ಆ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಮೊದಲೇ ನಿರ್ಗತಿಗಳಾಗಿದ್ದ ಈ ಬಾಲಕಿ ಮತ್ತು ಕೂಡ ನಿರ್ಗತಿಗಳಾಗ್ತಾಳೆ, ವಿಧವೆ ಆಗ್ತಾಳೆ. ಆ ಸಂದರ್ಭದಲ್ಲಿ ಅವರ ಸ್ನೇಹಿತರು ಅವಳ ಒಂದು ಯೋಗಕ್ಷೇಮದ ಹೊಣೆಯನ್ನು ಹೊತ್ತು ಈ ಬಾಲಕಿಗೆ ತಮ್ಮ ಎಲ್ಲ ರೀತಿಯಿಂದಲೂ ಕೂಡ ಸಹಾಯ ಮಾಡ್ತಾರೆ. ಆಗ ಇವಳಿಗೆ ಬೆಳಗಾವಿ ಜಿಲ್ಲೆಯ ಬೀಡಿ ಗ್ರಾಮದಲ್ಲಿ ಮೊದಲು ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗಿ ಅಂತೇಳಿ ನೇಮಕ ಆಗ್ತಾರೆ. ತದನಂತರ ಸರ್ಕಾರಿ ಸೇವೆಗೆ ಸೇರ್ತಾರೆ. ಸೇರಿದ ನಂತರ ಇವರು ಯಾವತ್ತೂ ಕೂಡ ಮದುವೆಯ ಆಲೋಚನೆಯನ್ನೇ ಮಾಡಲಿಲ್ಲ. ಮಹಾದೇವ ಮಡಿವಾಳರವರ ಒಂದು ಮಡದಿಯಾಗಿಯೇ ನಾನು ಜೀವನ ಮಾಡಬೇಕು ಅನ್ನುವಂಥ ಒಂದು ವಿಧವಾ ಪಟ್ಟವನ್ನೇ ಶಾಶ್ವತವಾಗಿ ಕಟ್ಟಿಕೊಂಡು ಇವತ್ತಿನವರೆಗೂ ಕೂಡ, ಅಂದರೆ ಸುಮಾರು ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾಕಂದರೆ ಇವರು ಈಗಾಗಲೇ ಪೆನ್ಷನ್ ಆಗಿ ನಿವೃತ್ತಿಯಾಗಿ 16 ವರ್ಷಗಳಾಯಿತು. ಈಗ ನಿವೃತ್ತಿ ಆಗುವ 6 ವರ್ಷಗಳ ಮುಂಚೆಯಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅವರು ದಾನ ಧರ್ಮಗಳನ್ನು ಮಾಡ್ತಲೇ ಬಂದಿದ್ದಾರೆ. ಈ ಹಲವಾರು ಶಾಲೆಗಳಿಗೆ, ಅಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ದತ್ತು ನಿಧಿಯನ್ನು ಸ್ಥಾಪನೆ ಮಾಡಿ, ಲಕ್ಕಮ್ಮನವರ ಗುರುಗಳ ಒಂದು ಅಧ್ಯಕ್ಷತೆಯಲ್ಲಿ ದತ್ತು ನಿಧಿ ಸ್ಥಾಪನೆ ಮಾಡಿ ಪ್ರತಿಯೊಂದು ಶಾಲೆಗೂ ಕೂಡ ದತ್ತು ನಿಧಿಯನ್ನು ನೀಡ್ತಾ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದೇ. ಯಾಕಂದರೆ ಈಗಾಗಲೇ ಅವರು 60 ಲಕ್ಷ ರೂಪಾಯಿಗಳನ್ನು ಶಾಲೆಗಳಿಗೆ, ಶಾಲಾ ಮಕ್ಕಳಿಗೆ ದತ್ತು ನಿಧಿಯನ್ನಾಗಿ ನೀಡಿದ್ದಾರೆ. 105ನೇ ದತ್ತು ನಿಧಿ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ತನ್ನ ಗಂಡನ ಮನೆಯ ಊರಾದಂಥ ಸೊಪ್ಪಡ್ಲ ಗ್ರಾಮಕ್ಕೆ 105ನೇ ದತ್ತು ನಿಧಿಯನ್ನು ನೀಡಿ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಂಡಂಥ ಶ್ರೇಷ್ಠ ಸಾಧಕಿ ಇವರಾಗಿದ್ದಾರೆ. ಅವರಿಗೆ ಬರ್ತಿರ್ತಕ್ಕಂಥ 15,000 ಸಂಬಳದಲ್ಲಿ ಅವರು 10,000ವನ್ನು ತೆಗೆದಿಟ್ಟು 5,000ದಲ್ಲಿ ಊಟ ಉಪಚಾರ ಮಾಡ್ತಾರೆ. ಅವರ ಊಟವಂದ್ರೇನು ಬ್ರೆಡ್ಡು ಮತ್ತು ಬಿಸ್ಕೆಟು, ಅದರ ಹೊರತು ಅವರು ಏನೂ ತಿನ್ನೋದಿಲ್ಲ. ಇಂಥ ಶ್ರೇಷ್ಠ ಸಾಧಕಿಯ ಸಾಧನೆಯನ್ನು ಎಷ್ಟು ಹೇಳಿದ್ರೂ ಕಡಿಮೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇವರ ಹಲವಾರು ಸಾಧನೆಗಳ ಕುರಿತಾಗಿ ನಾನು ನನ್ನ ಸಂಚಿಕೆಗಳಲ್ಲಿ ತರಲಿಕ್ಕೆ ಬಯಸಿದ್ದೇನೆ. ತಾವೆಲ್ಲರೂ ಕೂಡ ಈ ಸಂಚಿಕೆಗಳನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ತಲುಪಿಸ್ತೀರಿ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಲು ಬಯಸಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರ.